ಮಗುವಾಗೆ ಬಂದೆ ನಮ್ಮ ಅಮ್ಮ ನಿನ್ನ ಮಡಿಲ ಮಗುವಾಗೆ ಬಂದೆ ನಮ್ಮ ಕರುವಮ್ಮ. ಹಾಯ್ ಹಲೋ ನಮಸ್ತೆ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡೆಡ್ಲಿ ರವಿ ಶ್ರೀವತ್ಸ. ಡೆಡ್ಲಿ ಟುಡೆಯ 66 ಅಂದರೆ 66th ಡೇಗೆ ನಿಮ್ಮೆಲ್ಲರೂ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಒಂದು ಕಡೆ ಎಡಿಟಿಂಗ್ ಅದು ಸೈಮಲ್ಟೇನಿಯಸ್ ಆಗಿ ನಡೀತಾ ಬಂತು. ಅದು ಎಲ್ಲದರ ಫುಟೇಜನ್ನು ತೆಗೆದುಕೊಂಡು ನಾನು ಬಂದು ಆಕಾಶಿಗೆ ಡಂಪ್ ಮಾಡಿ ಆಕಾಶ್ ಡಬ್ಬಿಂಗ್ ಥಿಯೇಟ್ರ್ನಲ್ಲಿ ನನ್ನ ಡಬ್ಬಿಂಗನ್ನು ಶುರು ಮಾಡಿದೆ. ಎಲ್ಲವೂ ಆಗ್ತಾ ಪ್ರೋಸೆಸ್ಸು ಮಗದೊಂದು ಆಗ್ತಾ ಲಾಸ್ಟಲ್ಲಿ ಶಿವರಾಜ್ ಕುಮಾರ್ ಸರ್ ಬರ್ತಾರೆ. ಸಾಮಾನ್ಯವಾಗಿ ಏನು ಅಂತಂದರೆ, ಒಬ್ಬ ಹೀರೋ ಡಬ್ ಮಾಡ್ತಾ ಇರಬೇಕಾದ್ರೆ ಪ್ರತಿಯೊಬ್ಬ ಸಹ ಕಲಾವಿದರಾಗಿರ್ಬೋದು, ಬೇರೆಯವರಾಗಿರ್ಬೋದು, ಇವರೆಲ್ಲರೂ ತಮ್ಮ ಡಬ್ಬಿಂಗನ್ನು ಮುಗಿಸ್ಬಿಟ್ಟಿರ್ತಾರೆ. ಯಾಕೆ ಅಂತಂದರೆ ಹೀರೋಗೊಂದು ರಂತ್ರು ಗೊತ್ತಾಗುತ್ತೆ, ಏನು ಮಾಡಿದ್ದೀವಿ ಅಂತ ಗೊತ್ತಾಗುತ್ತೆ, ಯಾವ ಎಮೋಷನಲ್ಲಿ ಅವರು ಟೇಕ್ ಆಫ್ ಮಾಡಬೇಕು ಇದೆಲ್ಲ ಗೊತ್ತಾಗುತ್ತೆ. ಆ ಥರದ್ರಲ್ಲಿ ನನಗೆ ಹೇಳ್ಕೊಟ್ಟಂತಹ ಆ ಒಂದು ಪರಂಪರೆ ವಾಡಿಕೆ ಏನು ಅಂತಂದರೆ, ಫಸ್ಟ್ ಎಲ್ಲರೂ ಡಬ್ ಮಾಡಿಬಿಡಲಿ, ಆಮೇಲೆ ಬಂದು ಹೀರೋ ಡಬ್ ಮಾಡ್ತಾರೆ. ದ ಸೇಮ್ ಥಿಂಗ್ ಐ ಫಾಲೋಡ್. ನಾವು ಎವ್ರಿ ಒನ್ ದೇ ಹ್ಯಾವ್ ಫನ್ ಇಸ್ ದ ಡಬ್ಬಿಂಗ್. ಶಿವರಾಜ್ ಕುಮಾರ್ ಸರ್ ಹತ್ರ ಹೇಳಿ ಈ ಥರ ಆಗಿದೆ, ನಾಳೆ ಬೆಳಗ್ಗೆ ನನ್ನ ಡಬ್ಬಿಂಗ್ ನಂಗೇನಿದಮ್ಮ, ನಾನು ಒನ್ ಡೇನ ಬಂದೆಲ್ಲ ಮುಗಿಸ್ಕೊಂಡು ಹೋಗ್ಬಿಡ್ತೀನಮ್ಮ, ನೀನು ರೆಡಿ ಇಟ್ಕೊಮ್ಮ, 9 o'clock ಎಕ್ಸಾಕ್ಟ್ ಆಗಿ ಬಿದ್ದೇ ಇರಮ್ಮ ಅಂತಂದರು. 9 ಗಂಟೆಗೆ ಶುರು ಆಯಿತು. 9 ಗಂಟೆಗೆ ಶುರು ಆಯಿತು ಅಂತಂದರೆ ಕೆಲವು ಕಡೆ ಸಣ್ಣ ಪುಟ್ಟ ಕನ್ನಡಗಳನ್ನು ಕರೆಕ್ಷನ್ ಮಾಡ್ತಾ ಮತ್ತೊಂದು ಮಾಡ್ತಾ ಹಕಾರ ಅಕಾರಗಳು ಇದನ್ನೆಲ್ಲ ಸ್ವಲ್ಪವನ್ನು ನಾನು ಒಂಚೂರು ಪಾಲಿಷ್ ಮಾಡ್ತಾ ಇದೆಲ್ಲ ಆಗ್ತಾನೆ ಇನ್ಫ್ಯಾಕ್ಟ್ ಶಿವರಾಜ್ ಕುಮಾರ್ ಸರ್ ಬಂತು ಅಂತಂದರೆ ಒಂದು ದಿವಸದಲ್ಲಿ ಮುಗಿಸ್ತಾರೆ ಅಂದರೆ ಆಕಾಶ್ ಆಡಿಯೋಗೆ ಗೊತ್ತಿದ್ದರಿಂದ ಅವರು ಮಾರನೇ ದಿವಸದಿಂದ ಯಾವುದೋ ಒಂದು ಬೇರೆ ಸಿನಿಮಾನೂ ಇಟ್ಕೊಂಡ್ಬಿಟ್ಟಿದ್ರು. ಫೈನಲಿ ಯಾವಾಗ ಒಂದು ದಿನಕ್ಕೆ ಆಗಲಿಲ್ವೋ, 2ನೇ ದಿನಕ್ಕೆ ಶಿವರಾಜ್ ಕುಮಾರ್ ಸರ್ ಡಬ್ಬಿಂಗಿಗೆ ಎಂಟ್ರ್ ಆಗ್ತಾರೆ. ಸೊ ರಿಕ್ವೆಸ್ಟ್ ಮಾಡ್ಕೋತೀವಿ, ಇಲ್ಲ ನೀನು ಆಗಲಿಲ್ಲ, ಇನ್ನೊಂಚೂರು ಬೇಕಾಗುತ್ತೆ, ಈ ಒಂದು ದಿವಸ ಬಿಟ್ಕೊಡಿ ಅಂತ ಹೇಳ್ತೀನಿ. 2ನೇ ದಿವಸನೂ ಮುಗಿಸೋದಕ್ಕೆ ಆಗೋದಿಲ್ಲ. ಫೈನಲ್ ಆಗಿ 3ನೇ ದಿವಸ ಆಕಾಶ್ ಆಡಿಯೋ ಡಬ್ಬಿಂಗ್ ಥಿಯೇಟ್ರ್ನಲ್ಲೇ ಅವ್ರದ್ದು ಯಾವುದೋ ಒಂದು ದೊಡ್ಡ ಸಿನಿಮಾ ಇರುತ್ತೆ, ಅವ್ರನ್ನ ಸೆಕೆಂಡ್ ಡೇ ಕೇಳ್ಕೊಳ್ಳೋದು ಬೇಡ, ಇನ್ನೆಷ್ಟು ದಿವಸ ಹಾರ್ಡ್ಲಿ ಒಂದು 3 hours ವರ್ಕ್ ಅಷ್ಟೇ ತಾನೇಮ್ಮ, ಗ್ಯಾರಂಟಿ ತಾನೇಮ್ಮ ಅಂತ ಶಿವರಾಜ್ ಕುಮಾರ್ ಸರ್ ಕೇಳ್ತಾರೆ. ಹೌದು ಅಂತ ಹೇಳಿ ಫೈನಲ್ ಆಗಿ ಆಕಾಶ್ ಮೇಲ್ಗಡೆ ಒಂದು ರೆಕಾರ್ಡಿಂಗ್ ಥಿಯೇಟ್ರ್ ಇರುತ್ತೆ, ಅಲ್ಲಿ ನಮ್ಮ ಡಬ್ಬಿಂಗನ್ನು ನಾವು ಮಾಡ್ಕೋತೀವಿ. ಅಲ್ಲಿ ಡಬ್ಬಿಂಗನ್ನು ಮುಗಿಸ್ತೀವಿ, ಎಲ್ಲವೂ ಆಗುತ್ತೆ. ಶಿವರಾಜ್ ಕುಮಾರ್ ಸರ್ ಒಂದು ಸ್ಟ್ರೆಚ್ಚಲ್ಲಿ ಏನು ಫಸ್ಟ್ ರೀಲಿಂದ ಮಾಡ್ಕೊಂಬಂದು ಮಾದೇಶನ ಬೀಗದ ಕೈ ಯಾರಪ್ಪನ ಕೈನಲ್ಲೂ ಇಲ್ಲ ಅಂತ ಏನು ಕೊನೆಯ ಡೈಲಾಗನ್ನು ಹೇಳ್ತಾರೆ. ಹೊರಗೆ ಬಂದು ತುಂಬ ಗ್ರ್ಯಾಂಡ್ಯೂರ್ ಆಗಿದೆ ತುಂಬ ರಿಚ್ ಆಗಿದೆ ಸಿನಿಮಾ, ನಾವೇನೋ ಅಂದ್ಕೊಂಡ್ವಿ, ಏನೋ ಆಯಿತು, ಎಷ್ಟು ಕಿತ್ತಾಟ, ಎಷ್ಟು ಕೂಗಾಟ, ಎಷ್ಟು ಅರ್ಚಾಟ, ನೀವೇನ್ರಿ ನೀವು ಅಷ್ಟೊಂದು ಟೆನ್ಷನ್ ಮಾಡ್ಕೋತೀರಾ, ಬಿ ಪಿ ಬಂದ್ಬಿಡ್ತೀರಿ. ಗೀತಮ್ಮ ಅದೇ ಹೇಳ್ತಾ ಇದ್ರು, ಸಿಕ್ಕಾಪಟ್ಟೆ ಟೆನ್ಷನ್ ತೊಗೊಳ್ತಾನೆ ಅವನು, ಅವ್ನಿಗೆ ಹೇಳಿ ಒಂದ್ಸರಿ ಅಂತೆಲ್ಲ ಹೇಳ್ತಾ ಇದ್ರು ಕಣ್ರಿ. ಈ ಥರದ್ದೆಲ್ಲ ಬುದ್ಧಿವಾದದ ಮಾತುಗಳನ್ನು ಹೇಳಿ ಅವರು ಹೊರಡ್ತಾರೆ. ಈಗ ಸಿನಿಮಾ ರೆಕಾರ್ಡಿಂಗಿಗೆ ಹೋಗುತ್ತೆ. ರೆಕಾರ್ಡಿಂಗ್ ಮಾಡಬೇಕಾದಂತಹ ಪುಣ್ಯಾತ್ಮನಾದಂತಹ ಶ್ರೀಯುತ ಮನೋಮೂರ್ತಿ ಅವ್ರನ್ನ ಈಗ ಕಿತ್ತಾಕ್ಲಾಗಿ, ಇದನ್ನು ಓಪನ್ನಾಗಿ ಹೇಳ್ತಾ ಇದ್ದೀನಿ, ಕಿತ್ತಾಕ್ಲಾಗಿ ಆ ಜಾಗಕ್ಕೆ ಬಂದು ಈಗ ನನ್ನ ಪ್ರೀತಿಯ ಸಾಧು ಅಂತ ಏನು ನಾನು ಕರಿತೀನಿ, ನೀವೆಲ್ಲ ಸಾಧು ಮಹಾರಾಜ್ ಅಂತ ಏನು ಕರಿತೀರ, ಆ ವ್ಯಕ್ತಿ ಕೂತಿದ್ದಾನೆ. ಆ ವ್ಯಕ್ತಿ ಇಡೀ ಸಿನಿಮಾದ ರೆಕಾರ್ಡಿಂಗ್ ಮಾಡಿಕೊಡ್ತೀನಿ ಅಂತ ಹೇಳಿ 16 ಲಕ್ಷ ರೂಪಾಯಿಯನ್ನು ತೆಗೆದುಕೊಂಡಿದ್ದಾರೆ. ಈಗ ಮಾದೇಶ ಅನ್ನೋ ಆ 14 ರೀಲಿನ ಸಿನಿಮಾ ಸಾಧು ತಕ್ಕೆಯಲ್ಲಿ ಬೀಳುತ್ತೆ. ಅಲ್ಲಿಂದ ರೆಕಾರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಈ ರೆಕಾರ್ಡಿಂಗು ಒಂದು ಇತಿಹಾಸ ಕಣ್ರಿ. ಗಂಗು ಅಂತ ಫಸ್ಟ್ ಹೆದರ್ಬಿಟ್ಟಿದ್ರು, ನೀವೇನೋ ಸಾಧು ಅಂತ ಇದ್ದೀರಣ್ಣ, ಮನುಷ್ಯ ನೋಡಿದ್ರೆ ಅಲ್ಲಿ ಬ್ಯುಸಿ ಇರ್ತಾನೆ, 3 ಶಿಫ್ಟಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾನೆ, ಹೆಂಗಣ್ಣ ನಮ್ಮದು ರೆಕಾರ್ಡ್, ನಿಮ್ಗೆ ಯಾಕೆ ವರಿ ಮಾಡ್ತೀರಾ, ನಾನು ರೆಕಾರ್ಡಿಂಗ್ ಮಾಡಿಸ್ಕೋತೀನಿ. ನೀವು ನಂಬ್ತಿರೋ ಇಲ್ವೋ ಸ್ನೇಹಿತರೆ, 14 ದಿನಗಳ ಕಾಲ ಈ 14 ರೀಲಿನ ಈ ರೆಕಾರ್ಡಿಂಗ್ ಏನಿತ್ತು, ಹತ್ತತ್ರ ನಾವು ಅದನ್ನು 30-35 ದಿವಸ ಏನೋ ಮಾಡಿದ್ವಿ. ಇಲ್ಲಿ ಲೈವೆಲ್ಲ ಏನೇನಿತ್ತು ಸಣ್ಣ ಪುಟ್ಟದೆಲ್ಲ ಇಲ್ಲಿ ಮುಗಿಸ್ಕೊಂಡು ಇಲ್ಲಿಂದ ಚೆನ್ನೈನಲ್ಲಿ ಹೋಗಿ ನಮಗೆ ಆ ಒಂದು ರಿದಮ್ ಅದೆಲ್ಲ ಏನಿತ್ತು ಅದು ಅಲ್ಲಿ ಮಾಡ್ತಾರೆ. ಅಲ್ಲಿ ಚಿನ್ನ ಅಂತ ಹೇಳಿ ಒಬ್ಬ ರಿದಮ್ ಪ್ಲೇಯರ್ ಒಬ್ಬರಿದ್ದರು, ಅವರು ಸಾಧುಗೆ ತುಂಬಾ ಬೇಕಾದಂತಹ ವ್ಯಕ್ತಿ. ಅವರು ರವಿ ಅಂತ ಇನ್ನೊಬ್ಬರು, ಈ 3-4 ಜನ ರಿದಮ್ ಪ್ಲೇಯರ್ನೆಲ್ಲ ಸಾಧು ಅಲ್ಲಿ ಕೂಡಿಸಿದ್ರು. ವೀಕ್ಷಕರೇ, ಬೆಳಗಿನ ಜಾವ 4 ಗಂಟೆಗೆ ಸಾಧು ತನ್ನ ಅದೊಂದು ಸ್ಕೋಡಾ ಗಾಡಿ ಅಂತ ಒಂದೇನಿತ್ತು, ಸ್ಕೋಡಾ ಆಕ್ಟಿವಾನೋ ಏನೋ ಇತ್ತು, ಆ ಗಾಡಿಯಲ್ಲಿ ನಾವು ಹೊರಟ್ರೆ 4 ಗಂಟೆಗೆ ಪಿಕಪ್ ಮಾಡ್ತಾ ಇದ್ದೆ. ಚೆನ್ನಾಗಿ ಕೇಳಿಸ್ಕೊಳ್ಳಿ, 4 ಗಂಟೆಗೆ ನಾನು ಇಲ್ಲಿ ಬ್ಯಾಂಗ್ಳೂರು ಸಾಧು ಮನೆ, ಈ ಕತ್ರಗುಪ್ಪೆ ಮನೆ ಏನಿದೆ ಅಲ್ಲಿಂದ ಬಿಟ್ಟ ಅಂತಂದರೆ ಕರೆಕ್ಟಾಗಿ 8 ಗಂಟೆ ವಿ ಯೂಸ್ ಟು ಗೋ ಟು ಚೆನ್ನೈಗೂ ಹೋಗಿ ನಾವು ಇಳಿದ ತಕ್ಷಣ ಅಲ್ಲಿದ್ದಂತಹ ರಿದಮ್ ಪ್ಲೇಯರ್ಸ್ಗೆ, ಅಲ್ಲಿದ್ದಂತಹ ಬೇರೆ ಪ್ಲೇಯರ್ಸ್ಗೆ, ಅಲ್ಲಿದ್ದಂತಹ ಲೈವ್ ಪ್ಲೇಯರ್ಸ್ಗೆ ಇದೆಲ್ಲ ಏನಿತ್ತು ಇವರಿಗೆಲ್ಲ ಸಾಧು ನೋಟ್ಸ್ಗಳನ್ನ ಕೊಟ್ಟು, ಈ ಸೀನು ನನಗೆ ಈ ಥರ ಬೇಕು, ಹಾಗೆ ಹೀಗೆ ಅಂತ ಹೇಳಿ, ಎಸ್ ಐ ರಿಮೆಂಬರ್ ಅಂಡ್ ಐ ವಾಂಟೆಡ್ ಟು ಟೆಲ್ ದಿಸ್, ಪರಮೇಶಿ ಪಾನ್ವಾಲಾದಲ್ಲಿ ಆ್ಯಕ್ಟ್ ಮಾಡಲಿಕ್ಕೆ ಅಂತ ತಿರ್ಗಾ ವಾಪಸ್ ಬರ್ತಾರೆ. ಹಿ ವಾಸ್ ಇನ್ ಅ ವೆರಿ ಹ್ಯೂಜ್ ಡಿಮ್ಯಾಂಡ್.
ಏನು ಗೊತ್ತಾ, 8 ಗಂಟೆಗೆ ಅಲ್ಲಿ ಸೇರ್ತಾ ಇದ್ವಲ್ಲ, ತಿಂಡಿ ಮಾಡ್ತಾ ಇರಲಿಲ್ಲ ಸಾಧು. 8ರಿಂದ 8:40 9ರವರೆಗೂ ಕ್ಲೀನಾಗಿ ನೋಟ್ಸನ್ನು ಕೊಟ್ಟು 9 ಗಂಟೆಗೆ ಆತ ಅಲ್ಲಿಂದ ಹೊರಟ್ರೆ, ಕಾರಲ್ಲಿ ಹೊರಡ್ತಾ ಇರಲಿಲ್ಲ, ನೆನಪಲ್ಲಿರಲಿ, ಆತ ಅಲ್ಲಿಂದ ಹೊರಟ್ರೆ ಹಿ ಯೂಸ್ ಟು ಕಮ್ ಟು ಏರ್ಪೋರ್ಟಲ್ಲಿ 10:30 ಫ್ಲೈಟ್ ಹತ್ತಿದ್ರೆ 11:00 ಆ್ಯಸ್ ಇಟ್ ಈಸ್ ಇಲ್ಲಿ ಬಂದು ಇಳಿದು, ಆಗ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲ, HL ಏರ್ಪೋರ್ಟಿಂದ ಶೂಟಿಂಗಿಗೆ ಬಂದು ಒಂದು 12 ಗಂಟೆಗೆ ಜಾಯ್ನ್ ಆಯಿತು ಅಂತಂದರೆ 12ರಿಂದ ರಾತ್ರಿ ಎಲ್ಲ ಅದು ಏನು ಮಾಡ್ಕೋತಿದ್ರು ನನಗೆ ಗೊತ್ತಿಲ್ಲ. ಈಗ ನನ್ನ ದಿನಚರಿ ಕೇಳಿ, ಅವ್ರು ನೋಟ್ಸ್ ಕೊಟ್ಟು ಎಲ್ಲವನ್ನು ಮಾಡಿದ್ರೆ ಏನೇನು ಮಾಡ್ತಿದ್ದಾರೆ, ಎತ್ತ ಮಾಡ್ತಿದ್ದಾರೆ, ಹೇಗೆ ನಡೀತಿದೆ, ನನಗೆ ಕರೆಕ್ಟಾಗಿದೆಯಾ, ಆ ಮೂಡು ಕೂತ್ಕೋತಾ ಇದೆಯಾ, ಇದೆಲ್ಲವನ್ನು ನಾನು ಅಲ್ಲಲ್ಲಿ ನೋಡ್ಕೋತಾ ರಾತ್ರಿ 10 ಗಂಟೆಗೆ ನಾನು ಹೊರಡ್ತಾ ಇದ್ದೆ. ಹೇಗೆ ಸಾಧು ಆ ಕಾರ್ ಅಂತ ಏನಿತ್ತು, ಆಕ್ಟಿವಾ ಸ್ಕೋಡಾ ಏನಿತ್ತು, ಅದನ್ನು ತೊಗೊಂಡು ನಾನು ಹೊರಟ್ರೆ 2 ಗಂಟೆಗೆ ಬಂದು ಸಾಧು ಮನೆ ಮುಂದೆ ನಿಲ್ತಾ ಇದ್ದೆ. 2 ಗಂಟೆ ಸಾಧು ಮನೆ ಮುಂದೆ ನಿಂತು 4 ಗಂಟೆಗೆ 2 ಅವರು ನಾನು ಅದೇ ಸೀಟಲ್ಲಿ ನಾನು ಮಲ್ಕೊಂಡು 4 ಗಂಟೆ ಪಿಕಪ್ ಮಾಡಿದ್ರೆ ತಿರ್ಗಾ 8 ಗಂಟೆ 14 ದಿನದ ನನ್ನ ಕಾರ್ಯಕ್ರಮ ಇದು. ಎಲ್ಲರ ಹತ್ರ ಹೇಳಿದ್ದೀನಿ ಸಾಧು ಕೈಲಿ ಮಾಡಿಸ್ಕೊಂಡ್ಬಿಡ್ತೀನಿ ಅಂತ. ಈಗ ಎಲ್ಲರ ಮುಂದೆ ನಾನೇ ನಿಂತ್ಕೋಬೇಕು ಉತ್ತರ ಕೊಡೋದಕ್ಕೆ? ನನಗೆ ಸಾಧು ಬೇಕೇ ಬೇಕು. ಯಾಕೆಂದರೆ ಸಾಧು ಈಸ್ ಕಿಂಗ್ ಆಫ್ ರೀ ರೆಕಾರ್ಡಿಂಗ್. ಯಾವ ಮ್ಯೂಸಿಕ್ ಡೈರೆಕ್ಟ್ರ್ ಏನು ಅಂದ್ಕೊಂಡ್ರು ನನಗೇನು ಕೇರಿಲ್ಲ. ಸಾಧು ಇಸ್ ಅನ್ ಅಮೇಝಿಂಗ್ ಮ್ಯೂಸಿಕ್ ಡೈರೆಕ್ಟರ್. ಅವನಲ್ಲಿ ಅವಳಲ್ಲಿ ಅದಾಗಿರಬೇಕು, ಬಿಡಬೇಡ ಹೂವೇ ಕಾನ್ಸಂಟ್ರೇಟ್ ಮಾಡಲಿಲ್ಲ. ಇದು ಪ್ರತಿ ಸರಿ ನನಗೆ ಸಾಧು ಮೇಲಿರೋ ಕೋಪ ಇದೊಂದೇ. ಕರ್ನಾಟಕದ ಇಳಿಯ ರಾಜ ಕಾನ್ಸಂಟ್ರೇಟೇ ಮಾಡಲಿಲ್ಲ. ಅಫ್ಕೋರ್ಸ್ ದೇವರು ಸಾಥ್ ಕೊಡಲಿಲ್ಲ. ಅವ್ನು ಕಾನ್ಸಂಟ್ರೇಟ್ ಮಾಡೋ ಟೈಮಲ್ಲಿ ಅವನಿಗೆ ಸಾಲ ಹೊರೆ ಅದು ಇದು ಅಂತೆಲ್ಲ ಕೊಟ್ಟು ಅವನೊಬ್ಬ ಆರ್ಟಿಸ್ಟ್ ಮಾಡಿ ಅವನಲ್ಲಿದ್ದಂಥ ಕಲಾ ಸರಸ್ವತಿ, ಓಕೆ ಆ ಥರ ಆ್ಯಕ್ಟಿಂಗ್ ಕಲಾ ಸರಸ್ವತಿಯನ್ನು ಎದ್ದು ಪ್ರಪಂಚಕ್ಕೆ ತೋರಿಸ್ದ, ಈ ಕಲಾ ಸರಸ್ವತಿಯನ್ನು ತುಳಿದ್ಬಿಟ್ಟ ದೇವರು. ನನಗೆ ಅದೆಲ್ಲ ಏನು ಅನ್ನಿಸ್ತಾನೆ ಇರಲಿಲ್ಲ. 2 ಅವರ್ ನಿದ್ದೆ ಅಲ್ಲ ರೀ ನನಗೆ. ನನ್ನ ಸಿನಿಮಾ ಬೆಳಗ್ಗೆ 4 ಗಂಟೆಗೆ ಎದ್ದ ಅಂತಂದರೆ ರಾತ್ರಿ ನೀವು ನಂಬ್ತಿರೋ ಇಲ್ವೋ ಒಂದೊಂದು ದಿವಸ ಫಾಸ್ಟಾಗಿ ಹೊಡ್ಕೊಂಬರ್ತಾ ಇದ್ದೆ. ಒಂದು ದಿನ ಸಾಧುಗೆ ಫ್ಲೈಟ್ ಮಿಸ್ ಆಗಿ ನೀನು ಬಂದ್ಬಿಡು ದಯವಿಟ್ಟು ನಿಂಗೆ ಅರ್ಥ ಆಗಲ್ಲ ವಾಪಸ್ ಹೋಗ್ಬಿಡೋಣ ಅಂತಂದರೆ ಅದು ಹೆಂಗೆ ಮಾರಯ್ಯ ಹೇಳೋರ್ಗೆ ಇನ್ನೊಂದು ದಿವಸ ಶೂಟಿಂಗ್ ಮಾಡ್ಕೊಂಡು ನಿನಗೆ ಗೊತ್ತಾಗೋದಿಲ್ಲ ಬಾ ಅಲ್ಲಿ ಅವ್ರು ಇರ್ತಾರೆ ಅಂತೆಲ್ಲ ಹೇಳಿ ಡ್ರೈವ್ ಮಾಡ್ಕೊಂಬರ್ಬೇಕಾದ್ರೆ ಸಾಧು ಮಲಗಿಬಿಟ್ಟಿದ್ದಾರೆ ಗೊತ್ತಿಲ್ಲ. ಹೋಗಿ ಡಿವೈಡರ್ ಮೇಲೆ ಸುಮ್ಮನೆ ಹಂಗೆ ಹತ್ತಿಸ್ಬಿಟ್ಟಿದ್ದೆ ಕಾರ್ನ. ನಾನು ನಿದ್ದೆಲ್ಲೇ ಇದ್ದೀನಿ. ಅದು AC ಗೊತ್ತಲ್ಲ, ಚೆನ್ನೈನ ಗಾಳಿ, ಬಿಸಿ ಗಾಳಿ ಹಂಗೆ ಹೊಡಿತಾ ಇರುತ್ತೆ. ಅದ್ರ ಮಧ್ಯೆ ನೀವೇನಾದ್ರು ಈ ಗಾಳಿನ AC ಹಾಕೊಂಡು ಹೋಗ್ತಾ ಇರ್ಬೇಕಾದ್ರೆ ಗೊತ್ತಿಲ್ಲ ಒಂದ್ಸತಿ ಹಂಗೆ ಕಣ್ಮುಚ್ಚಿದೆ ಬಂದ ಡಿವೈಡರ್ ಅಂತ ಹಂಗೆ ಹೊಡ್ಕೊಂಡು ಹೋಯ್ತು ಅಂತ ನೀನಪ್ಪ ನಾನು ಸಾಯಿಸ್ಬಿಡ್ತಾ ಇದೆಯಲ್ಲಪ್ಪ ಅಂತಂದ. ಇಲ್ಲ ಒಂಚೂರು ಹಿಂಗೆ ಕಣ್ಮುಚ್ಚಿದೆ ಅಷ್ಟೇ ಸಾಧು. ಅಂದರೆ ಪಕ್ಕದಲ್ಲಿ ಯಾವುದೋ ಒಂದು ಇದ್ರ ಅಂಗಡಿ ಹತ್ರ ಹಾಕಿ ಸಾಧುಗೆ ಈ ಚಾಕ್ಣ ಎಲ್ಲ ತಿನ್ನೋ ತೆವಲ್ಗಳು ತುಂಬ ಇದೆ ರೀ. ಈ ರೋಡ್ ಮಧ್ಯದಲ್ಲಿ ಅಲ್ಲಿ ಇಲ್ಲಿ ನೈಟಲ್ಲಿ ಹಾಕಿರ್ತಾರಲ್ಲ, ಅಯ್ಯೋ ನೀತಿನಯ್ಯ ಅಂತಾರೆ. ಬೇಡಪ್ಪ ನಾವು ಅದೆಲ್ಲ ಇಲ್ಲ, ನನಗೆ ನಾನ್ ವೆಜ್ಜೇ ಆಗಲ್ಲ. ಇದ್ಯಾವುದಿದು ಚಾಕ್ಣ, ಅಯ್ಯೋ ಏನು ಕೆಟ್ಟ ವಾಸನೆ ಬರುತ್ತೆ ರೀ ಅದು. ತೂತು ಅದೇನೋ ಹಾಕೊಂಡು ಟಕ್ಕ ಹೊಡಿತಿರ್ತಾರೆ. ಅದು ಏನು ಅಂತಲೂ ನನಗೆ ಗೊತ್ತಿಲ್ಲ. ನಾನು ಫರ್ಲಾಂಗ್ ದೂರದಲ್ಲಿ ನಿಂತ್ಕೋತಾ ಇದ್ದೆ. ಅದು ಯಾರಿಗೆ ಇಷ್ಟ ಆಗುತ್ತೋ ಅವ್ರು ದಯವಿಟ್ಟು ನನಗೆ ಕ್ಷಮಿಸಿ, ನನಗೆ ಗೊತ್ತಿಲ್ಲ, ನನಗೆ ಆ ವಾಸನೆ ಆಗಲ್ಲರಪ್ಪ. ಆ ಥರದಲ್ಲಿ ಇವ್ನು ಕರ್ಕೊಂಡು ಹೋಗ್ಬಿಟ್ಟಿರ್ತಿದ್ದೆ. ಅದೇನು ರೋಡಲ್ಲಿ ಅದು ಏನೇನು ಸಿಗುತ್ತೋ ಎಲ್ಲ ತಿಂತಾನ್ರಿ ಪುಣ್ಯಾತ್ಮ. ಕಪ್ಪೆ ಸಿಕ್ಕಿದ್ರು ತಿಂತಾನೆ, ಹಾವು ಸಿಕ್ಕಿದ್ರು ತಿಂತಾನೆ, ಕ್ರೊಕೊಡೈಲ್ ಸಿಕ್ಕಿದ್ರು ತಿಂತಾನೆ, ಮುಂಗ್ಸಿ ಸಿಕ್ಕಿದ್ರು ತಿಂತಾನೆ. ಮನುಷ್ಯನೊಬ್ಬನು ತಿನ್ನಿಲ್ಲ ಈ ಸಾಧು ಅಷ್ಟೇ. ಅದನ್ನು ಬೇರೆ ಥರದಲ್ಲಿ ಪ್ರಾಣ ತಿಂದ್ಬಿಟ್ಟಿದ್ದಾನೆ. ಅಫ್ಕೋರ್ಸ್ ಇಲ್ಲ ಅಂತ ನಾನು ಹೇಳೋದಿಲ್ಲ. ಆ ಥರದ್ರಲ್ಲಿ ಸಾಧುನ ಕಟ್ಕೊಂಡು 14 ದಿನಗಳ ಆ ಒಂದು ರೆಕಾರ್ಡಿಂಗ್ ಅಂತ ಏನಿತ್ತು ಅದಕ್ಕೆ ನಾನು ಪಟ್ಟಂತಹ ಶ್ರಮ ಪ್ಲಸ್ ಈ ಉಳಿದ ಇನ್ನೊಂದು 20 ದಿನಗಳು ಏನಿತ್ತು ಅದರಲ್ಲಿ ನಮಗೆ ಸಿಗ್ದಂತಹ ಆ ಒಂದು ಸುಖ, ನನ್ನ ಕಷ್ಟ ಅಂತ ಹೇಳೋಕ್ಕೆ ಹೋಗೋದಿಲ್ಲ, ಅದರಲ್ಲೆಲ್ಲದರಲ್ಲೂ ಸುಖ ಪಡ್ತಾನೆ ಹೋದೆ ನನಗೆ. ಯಾಕೆ ಅಂತಂದರೆ ಹಂತಂತದಲ್ಲಿ ಮಾದೇಶ ಬೆಳಿತಾನೆ ಹೋಗಿದ್ದ. ಎಲ್ಲವೂ ಮಾಡಿ ನಾವು ಮಿಕ್ಸಿಂಗ್ ಇಲ್ಲಿ ಮಂಜರಿ ಸ್ಟುಡಿಯೋ ಅಂತ ಏನಿದೆ, ಇಲ್ಲಿ ಸತೀಶ್ ಅಂತ ಹೇಳಿ ರಾಜನ್ ಅವ್ರದ್ದು ಒಂದು ಸ್ಟುಡಿಯೋ ಇದೆ. ರಾಜನ್ ಹಿ ಡಿಡ್ ಎಫೆಕ್ಟ್ಸ್ ಮಂಜರಿನಲ್ಲಿ. ನನಗೆ ಏನು ಅಂತಂದರೆ ಎಲ್ಲ ಸಿನಿಮಾ ನಾನು ಚೆನ್ನೈನಲ್ಲಿ ಮಾಡ್ತಾಯಿದ್ದೆ. ಅವಾಗೇನೋ ಇದೆಲ್ಲ ಬಂದ್ಬಿಡ್ತು, ರೂಲ್ಸ್ ಎಲ್ಲ ಬಂತು, ಕನ್ನಡ ಸಿನಿಮಾ ಕರ್ನಾಟಕದಲ್ಲೇ ಮಾಡಬೇಕು ಅಂತಂದರು. ಹಾಗಾಗಿ ನಮ್ಮ ಸಿನಿಮಾ ಮಾದೇಶ ಅನ್ನೋ ಆ ಪರ್ಟಿಕ್ಯುಲರ್ ಸಿನಿಮಾನ ಮಂಜರಿ ಸ್ಟುಡಿಯೋಲ್ಲಿ ಮಾಡಿದ್ವಿ. ದಟ್ ಗಾಯ್ ಸತೀಶ್ ಹಿ ಎಂಜಾಯ್ಡ್ ಈಚ್ ಆ್ಯಂಡ್ ಎವ್ರಿ ಫ್ರೇಮ್ ವೈಲ್ ಮಿಕ್ಸಿಂಗ್. ಓಯ್ ರವಿ ಸರ್, ಇಟ್ ಈಸ್ ಸೂಪರ್ ರವಿ ಸರ್. ಆಮೇಲೆ ಇನ್ನೊಂದು ಏನು ಗೊತ್ತೇನ್ರಿ, ನನ್ನ ಸಿನಿಮಾದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ಗಳು ಕೂಡ ಮಿಕ್ಸಿಂಗ್ ಬರೋಂಗಿಲ್ಲ ಕಣ್ರಿ. ನೀವು ಮಾಡಿ ನನಗೆ ಕೊಡಿ ಅಷ್ಟೇ. ಪ್ರತಿಯೊಂದು ಫ್ರೇಮಲ್ಲೂ ನಾನು ಕೂತಿರ್ತೀನಿ ಕಣ್ರಿ. ಅವ್ರು ಬರ್ತಾನೆ, ಇವನು ಬರ್ತಾನೆ, ನೆವರ್ ನನಗೆ ಸಾಂಗು ಒಂದು ಜಡ್ಜ್ಮೆಂಟ್ ಹಂಗೆ ಕೇಳಿ ಚೆನ್ನಾಗಿದೆ ಅಂತ ಹೇಳಬಲ್ಲೆ ಹೊರತಾಗ ಅದು ಮಾಡಿಸ್ಕೊಳ್ಳೋಕೆ ದೇವ್ರು ನನಗೆ ಕೊಡಲಿಲ್ಲ. 1 2 ಈ ಹೀರೋಯಿನ್ಗಳು ಅಲಂಕಾರಗಳು ಅದು ಇದು ಅದು ನನಗೆ ಬಿಟ್ಟ ಅಂತಂದರೆ ಸಿನಿಮಾ ಮೊದಲನೇ ಫ್ರೇಮಿಂದ ಎಂಡ್ ಫ್ರೇಮ್ವರೆಗೂ ಏನೆಲ್ಲ ಮಾಡಬೇಕು, ಯಾರನ್ನೆಲ್ಲ ಇಟ್ಕೊಂಡ್ರೆ ಸಿನಿಮಾನ ಚಿಕ್ಕದಾಗಿ ಚೊಕ್ಕವಾಗಿ ಸಸ್ತಾಮಲ್ ಬಡಪ್ಪನ್ನ ಯಾವ ಮಟ್ಟದಲ್ಲಿ ನನ್ನ ಸಿನಿಮಾವನ್ನು ತೋರಿಸ್ಬೇಕು, ಪ್ರೊಜೆಕ್ಟ್ ಮಾಡಬೇಕು, ಎಲ್ಲವನ್ನೂ ತಿಳ್ಕೊಂಡಿದ್ದೀನಿ ಕಣ್ರಿ. ಹೇಳ್ಕೊಟ್ಟಿದ್ದಾರೆ. ಆ ಥರದ್ರಲ್ಲಿ
ಮಂಜರಿ ಸ್ಟುಡಿಯೋಸ್ ಸತೀಶ್ ಎಂಜಾಯ್ಡ್ ಲೈಕ್ ಎನಿಥಿಂಗ್. ಎಫೆಕ್ಟ್ಸ್ ಮಾಡಿದಂತಹ ರಾಜನ್ ಹಿ ಎಂಜಾಯ್ಡ್ ಎವ್ರಿಥಿಂಗ್. ಎಲ್ಲವೂ ಆಗಿ ಕಾಪಿ ಈಗ ಬಂತು ಕಣ್ರಿ ಕೈಗೆ. ಕಾಪಿ ಬಂತು. ಈ ಕಡೆ ಸೀತಾರಾಮ್ನ ಆ ಗ್ರೇಡರ್ ಇದ್ದಕ್ಕೆ ಹೋಗುತ್ತೇನ್ರಿ, ಚಿಕ್ಕ ಹುಡುಗನ ಹುಡ್ಕೊಂಡ್ರು. ಪ್ರಸಾದ್ಗೆ ಹೋದ್ವಿ. ಪ್ರಸಾದ್ನಲ್ಲಿ ನಮ್ಮ EFX ವಿಜುವಲ್ ಎಫೆಕ್ಟ್ಸು ಅದು ಇದು ಎಲ್ಲ ಏನೇನಿತ್ತು, ಈ ಎರೇಸಿಂಗು, ವೈರು ಗೀರು ಮತ್ತೊಂದು ಇದೆಲ್ಲ ಏನಿತ್ತು, ಇದೆಲ್ಲ ನಾವು ಪ್ರಸಾದ್ ಚೆನ್ನೈನಲ್ಲಿ ಮಾಡಿದ್ವಿ. ಅಲ್ಲಿ ಸೀತಾರಾಮ್ ಅವರು ಫಾರ್ 62 days ಹಿ ಡಿಡ್ ದಟ್. ಇದು ಏನೋ ಗ್ರೇಡಿಂಗ್ ಮಾಡ್ತಾರೆ, 62 ದಿನ ಸಿನಿಮಾ ಗ್ರೇಡಿಂಗ್ ಮಾಡ್ತಾರೆ, ಹಗಲು ರಾತ್ರಿ ಕೂತ್ಕೊಂಡು. ಅಲ್ಲೇನು ಅಂತಂದರೆ ಆವತ್ತಿನ ಪರಂಪರೆನೇ, ನಿಮ್ಗೊಂದು 3 hour ಕೊಡ್ತೀನಿ, ಅವಾಗ ಬಂದು ಕೂತ್ಕೊಂಡು ಮಾಡಬೇಕು ಅಂತ ಹೇಳ್ತಾರೆ. ಆ ಥರದ್ರಲ್ಲಿ ಟೈಮ್ ಕೊಟ್ಟಂತಹ ಆ ಟೈಮ್ ಸ್ಲಾಟ್ನಲ್ಲೇ ಫಾರ್ 62 days ಸೀತಾರಾಮ್ ಅಲ್ಲೊಂದು ಅವ್ರದ್ದೇನೋ ಮನೆಯೂ ಇತ್ತು ಅನ್ಸುತ್ತೆ, ಅವ್ರು ಅಲ್ಲೇ ಕೂತು ಗ್ರೇಡಿಂಗ್ ಮಾಡ್ತಾರೆ. ಅವರು ಹುಡುಕೊಂಡಂತಹ ಹುಡುಗ ಇದ್ನಲ್ರಿ, ಯಾರು ಕಲರಿಸ್ಟು ಗ್ರೇಡರ್ ಅಂತ ಏನು ಕರಿತೀವಿ, ದ ನೆಕ್ಸ್ಟ್ ಡೇ ಆಫ್ಟರ್ ರಿಲೀಸ್ ಆಫ್ ಮಾದೇಶ ಹಿ ವರ್ಕ್ ಫಾರ್ ಅದ್ಯಾವುದೋ ಬಾಹುಬಲಿ 1, ಅದಾದಮೇಲೆ ಅದ್ರ ಹಿಂದೆ ಯಾವುದೋ ಒಂದು ಬಂತು, ಈಗ ಅದಕ್ಕೆಲ್ಲ ವರ್ಕ್ ಮಾಡ್ತಾನೆ. ರಾಜಮೌಳಿ ಅವರು ಜಸ್ಟ್ ಹಿ ಕೇಮ್ ಅಂಡ್ ಹಿ ಪಿಕ್ಡ್ ಅಪ್ ಅಂಡ್ ಹಿ ವೆಂಟ್ ಆಫ್. ಅವನು ಇವತ್ತು ಸೀತಾರಾಮ್ಗೆ ಹೇಳ್ತಾನಂತೆ, ಸಾರ್ ಉಂಗಳೋಡ ಅಂದ ಪಣೆ ಸಾರ್ ಅವಳನ್ನ ನೋಡಿ, ಆ ಲೈಫ್ ಟೋಟಲವೇ ಮಾರಿ ಇದಾಚೆ ಸರ್. ನೀನ್ರಿ ಬೇಕು ಸೀತಾರಾಮ್ ಸರ್ ಹುಡುಗಂಥ ಹುಡುಗ ಇವತ್ತು ಹೆಮ್ಮರವಾಗಿ ಬೆಳೆದಿದ್ದಾನೆ. ಹಿ ಈಸ್ ದ ಸೆಲೆಕ್ಟೆಡ್ ಅದೇನೋ ಪರ್ಸನ್ ಆಫ್ ರಾಜಮೌಳಿಸ್ VFX ಅದು ಇದು ಏನು ಅದಿರುತ್ತೆ. ಸೊ ಇದೆಲ್ಲವನ್ನು ಮಾಡಿ ಅಲ್ಲೇ ನಮಗೆ VFX ನಡೀತಾ ಇದ್ರಿಂದ ಈ ಟ್ರ್ಯಾಕ್ಸು ಗೀಕ್ಸು ಎಲ್ಲವನ್ನು ತೊಗೊಂಡೋಗಿ ಅಲ್ಲೇ ಕೊಟ್ಟು ಎಲ್ಲ ಮಾಡಿ ಕಾಪಿ ಮಾಡಿ ಚೆನ್ನೈನಲ್ಲಿ ನೋಡಿದ್ವಿ ಕಣ್ರಿ. ಮಹಾದೇಶ ವಾಸ್ ಸಮಥಿಂಗ್ ಡಿಫ್ರೆಂಟ್. ನೀವೆಲ್ಲ ಹೇಳ್ತೀರಾ ಏನು ಸ್ವಾಮಿ, ಆಸ್ಕರ್ ಲೆವೆಲಲ್ಲಿತ್ತ ನಿಮ್ಮ ಸಿನಿಮಾ, ಭಾಸ್ಕರ್ ಲೆವೆಲಲ್ಲಿತ್ತ ನಿಮ್ಮ ಸಿನಿಮಾ, ತಗಡು ಸಿನಿಮಾ, ನನ್ನ ಮಗಂದು ಆ ಡಬ್ಬ ಸಿನಿಮಾ. ಹೌದರಪ್ಪ, ಎಲ್ಲವೂ ಅದೇ. ನಿಮ್ಮ ಅಮ್ಮದಿರು ನಿಮ್ಮನ್ನು ಹೆತ್ತಿದಾರಲ್ಲ, ತಗಡು ನನ್ನ ಮಗ, ಗಾಂಡು ನನ್ನ ಮಗ, ಚುತ್ಯ ನನ್ನ ಮಗ, ಈ ಥರ ಬೈತೀವೇನ್ರಪ್ಪ? ನಿಮ್ಮ ತಾಯಿಗೆ ನೀವು ಹೇಗೆ ಗಂಡು ಮಕ್ಕಳು, ಹಾಗೆ ಹೊರಗಡೆ ಪ್ರಪಂಚಕ್ಕೂ ಗಂಡು ಮಕ್ಕಳೇ ಕಣ್ರಪ್ಪ. ನನ್ನ ಮಗು ಹೇಗೆ ಚೆಂದ ಇತ್ತೋ ಹೊರಗಡೆ ಪ್ರಪಂಚಕ್ಕೆ ಬರಬೇಕಾದ್ರೆ ಅದನ್ನು ಕ್ರೂರ ಮಾಡಾಕ್ಬಿಟ್ರು, ಅದನ್ನು ತುಂಬ ಕೆಟ್ಟದಾಗಿ ನಿಕೃಷ್ಟವಾಗಿ ತಂದು ಹೊರಗಡೆ ಪ್ರಪಂಚಕ್ಕೆ ಬಿಡ್ಲಾಯ್ತಷ್ಟೇ. ಮಾದೇಶ ಇಟ್ ಹ್ಯಾಡ್ ಇಸ್ ಓನ್ ಎಸೆನ್ಸ್ ಇತ್ತು, ಎಲ್ಲವೂ ಇತ್ತು. ಕತ್ತರಿಸಿ ಹಾಕುವಂಥ ವ್ಯಕ್ತಿ ಈಗ ಹುಟ್ಕೊಂಡ. ಬೇಜಾರಾಗತ್ತೆ ಚಂದ್ರಶೇಖರ್ ಅವರೇ. ಇವತ್ತು ನಾನು ನಿಮ್ಮನ್ನು ಜ್ಞಾಪಿಸ್ಕೊತಾ ಇದ್ದೀನಿ, ಇವತ್ತು ನಾನು ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ 14 ವರ್ಷಗಳ ನಂತರ ಇಲ್ಲಿ ಎಷ್ಟು ಜೋರಾಗಿ ನೀವು ಹೊಡೆದಿದ್ದೀರಾ. ನೀವು ನನ್ನ ಸಿನಿಮಾಗೊಂದೇ ಹೊಡೆದಿಲ್ಲ, ನನಗೂ ಹೊಡೆದ್ಬಿಟ್ರಿ. ನನ್ನ ಸಿನಿಮಾಗೆ ಬರೀ ಕತ್ರಿ ತೊಗೊಂಡು ಕತ್ತರಿಸಿದ್ರಿ, ಇಲ್ಲಿಗೆ ಈಟಿ ಬಾಕುಗಳನ್ನ ಹಾಕಿ ಚುಚ್ಚಿಬಿಟ್ರಿ ನೀವು ಚಂದ್ರಶೇಖರ್ ಅವರೇ. ಇವತ್ತು ಮಾತಾಡ್ತಾ ಇದ್ದೀನಿ ಅಂದರೆ ಲೆಕ್ಕ ಹಾಕ್ಕೊಳ್ಳಿ. ಎಸ್, ದ ಡೇ ಆಫ್ ಸೆನ್ಸಾರ್ ಇಟ್ ಕೇಮ್. ಸೆನ್ಸಾರ್ ಆಯಿತು, ಎಲ್ಲವೂ ಆಯಿತು. ವೀಕ್ಷಕರೇ, ನನ್ನನ್ನು ಕರೆದ್ರು. ಯಾವಾಗಲೂ ಸೆನ್ಸಾರ್ ಆಗಿದ ತಕ್ಷಣ ಏನು ಅಂತಂದರೆ ಪ್ರೊಡ್ಯೂಸರ್ ಬರಬೇಕು, ಡೈರೆಕ್ಟರ್ ಬರಬೇಕು, ಇಲ್ಲ ಡೈರೆಕ್ಟ್ರನ್ನ ವಹಿಸ್ಕೊಂಡು ಅವ್ರ ಕಡೆ ಯಾವ್ದಾದ್ರು ಒಬ್ಬ ಉತ್ತರಾಧಿಕಾರಿ ಒಬ್ಬ ಬಂದು ಕೂತ್ಕೋಬೇಕು, ಪ್ರೊಡ್ಯೂಸರ್ನ ವಹಿಸ್ಕೊಂಡು ಯಾರು ಒಬ್ಬ ಉತ್ತರಾಧಿಕಾರಿ ಬಂದು ಕೂತ್ಕೋಬೇಕು. ಇದು ಸೆನ್ಸಾರ್ ವಾಡಿಕೆ. ಅಲ್ಲಿ ಹೋಗಿ ಕೂತಿದ ತಕ್ಷಣ ಹೇಳ್ತಾರೆ, ಇಂತಿದ್ದದ್ದು ಹೀಗೆ ಈ ಥರ ಕಟ್ಸ್ಕೊಡಿ, ಇಲ್ಲ ಅಂದರೆ ಈ ಥರದ್ದು U ಸರ್ಟಿಫಿಕೇಟು, UA ಸರ್ಟಿಫಿಕೇಟು, A ಸರ್ಟಿಫಿಕೇಟು, ಇಲ್ಲ ಇದು ಅಂತ ಹೇಳ್ತಾರೆ. ಸತತವಾಗಿ 3 ಸಿನಿಮಾನು ನಂದು ಬ್ಯಾನ್ ಆಗಿದೆ. ಡೆಡ್ಲಿ ಸೋಮ ಬ್ಯಾನ್, ಗಂಡ ಹೆಂಡತಿ ನೋ ಸರ್ಟಿಫಿಕೇಟ್, ರಾಜೀವ್ ಗೋಡು ಅದೇನು ರಿವೈಸಿಂಗ್ ಕಮಿಟಿ, ಈ ಥರ ಆಗಿರುವಂತಹ ಹೊಡೆತ ತಿಂದಿರೋ ರವಿ ಶ್ರೀವತ್ಸ ಈಗ 4ನೇ ಸಾರಿ ಅದೇ ಚಂದ್ರಶೇಖರ್ ಅವರ ಬುಲಾವ್ ಮೇಲೆ ರೇಣುಕಾಂಬದಲ್ಲಿ ಒಳಗಡೆ ಹೋಗಿ ಕೂತ್ಕೊಂಡೆ. ಹಿಂದ್ಗಡೆ ಎಲ್ಲ ಅಧಿಕಾರಿಗಳು ಕೂತಿದ್ರು. ನಾವು ಓದ್ತಾ ಹೋಗ್ತೀವಿ, ನೀವು ಕೇಳಿಸ್ಕೊತಾ ಹೋಗಬೇಕು ಕಣ್ರಿ ಅಂದರು. ಓದಿ ಮಹಾಸ್ವಾಮಿ ಎಂದೆ. ಪಕ್ಕದಲ್ಲೇ ಗಂಗು ಕೂತಿದ್ರು. ಓದ್ತಾ ಇದ್ದಾರೆ. ನಾನು ಪ್ರಾಯಶಃ ನನ್ನ ಸ್ಕ್ರಿಪ್ಟ್ ಬರೆಯೋದಕ್ಕೂ ಅಷ್ಟು ದಿನ ತೊಗೊಳ್ಳಿಲ್ಲ. ಅವರು ಒಂದೊಂದು ಶಾರ್ಟನ್ನು ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಈ ತಪ್ಪಿದೆ, ಇದರಲ್ಲಿ ಈ ತಪ್ಪಿದೆ, ಈ ಡೈಲಾಗ್ ಈ ತಪ್ಪಿದೆ, ಈ ಶಾರ್ಟ್ ಈ ತಪ್ಪಿದೆ, ಇದನ್ನು ಕೊಡಿ, 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 ಇದನ್ನು ಕೊಡಿ. ಸಿನಿಮಾವನ್ನು ಕೊಡಿ ಅಂತ ಕೇಳ್ತಿಲ್ಲ, ಅಂಗಾಂಗಗಳನ್ನು ನಾನು ತೆಗೆದುಕೊಡಿ. ಇದೆಲ್ಲವನ್ನು ಕೊಡದೆ ಹೋದರೆ ದಿಸ್ ಫಿಲಮ್ ವಿ ಕಾಂಟ್ ಸರ್ಟಿಫೈ ಅಂತ ಅಂದರು. ಪಾಪ ನಮ್ಮ ಗಂಗುಗೆ ಇಂಗ್ಲೀಷ್ ಬರಲಿಲ್ಲ ಮುಂಡೋದಕ್ಕೆ. ದಿಸ್ ಫಿಲಮ್ ವಿ ಕಾಂಟ್ ಸರ್ಟಿಫೈ ಅಂದರೆ ದ ಅದರ್ ವೇ ಆಫ್ ದ ಇದೇನು ಅಂತಂದರೆ ವಿ ಆರ್ ಗೋಯಿಂಗ್ ಟು ಬ್ಯಾನ್ ದಿಸ್ ಫಿಲಮ್. ಬ್ಯಾನ್ ಅನ್ನೋ ಪದ ಅವರು ಉಪಯೋಗಿಸೋದೇ ಇಲ್ಲ ಮಹಾನ್ ಭಾವರು. ಅಯ್ಯೋ ತುಂಬ ಕಿಲಾಡಿಗಳು, ಎಜುಕೇಟೆಡ್ಸ್, IAS IPS ಕೆಲವರು. ಅವ್ರು ಬ್ಯಾನ್ ಅಂತ ಹೇಳಲ್ಲ, ವಿ ವೋಂಟ್ ಸರ್ಟಿಫೈ ದಿಸ್ ಫಿಲಮ್ ಅಂತಂದರು. ಅಂದರೆ ನೆಕ್ಸ್ಟ್ ಏನು ಗೊತ್ತಾ, ರಿವೈಸಿಂಗು ಹೋಗಬೇಕಾಗತ್ತೆ.
ಇಷ್ಟೊತ್ತಿಗೆ ನಮ್ಮ ದುರಾದೃಷ್ಟಕ್ಕೇನು ಅಂತಂದರೆ ನಾವು ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡಿಬಿಟ್ಟಿದ್ದೀವಿ ಸಿನಿಮಾ ಬರ್ತಾ ಇದ್ದೀವಿ ಅಂತ. ನಾನು ಸುಮ್ಮನೆ ಕೂತಿದ್ದೆ ಕಣ್ರಿ, ತುಂಬ ಕಾಮಾಗಿ ಕೂತಿದ್ದೆ, ಕಾಮ್ ಆ್ಯಂಡ್ ಸೆಟಲ್ಡ್. ಫಸ್ಟು ಹೆಣ ಹೋದಾಗಲೇ ತಾನೇ ಮಗನಿಗೆ ಅಮ್ಮ ಅಯ್ಯೋ ಅಪ್ಪ ಅನ್ನೋ ರೋದನೆ. ಮನೇಲಿ 2ನೇ ಹೆಣ ಬಿತ್ತು, 3ನೇ ಹೆಣ ಬಿತ್ತು, 4ನೇ ಹೆಣ ಬಿತ್ತು ಅಂದಾಗ ಅಯ್ಯೋ ಇದು ಬೀಳ್ತಾನೆ ಇರುತ್ತೆ ಬಿಟ್ಟಾಕು ಅಂದಂಗೆ ಇದು 4ನೇ ಸರಿ ನಾನು ಸರ್ಟಿಫೈ ಮಾಡೋಕ್ಕಾಗಲ್ಲ ಅಂತ ಈ ಕಿವಿಲಿ ಕೇಳಿಸ್ಕೊತಾ ಇರೋದು. ನನಗೇನು ರಿಯಾಕ್ಷನ್ನೇ ಇಲ್ಲ. ಗಂಗು ಪಾಪ ಮುಂಡೆದಕ್ಕೆ ಗೊತ್ತಾಗಲಿಲ್ಲ. ಅಣ್ಣ ಏನು ಹೇಳ್ತಾ ಇದ್ದಾರೆ ಅಣ್ಣ, ನಿಮ್ಮ ಸಿನಿಮಾಗೆ ಸರ್ಟಿಫಿಕೇಟ್ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಗಂಗು. ಒನ್ ಆರ್ ದ ವೇ ಇಟ್ಸ್ ಬ್ಯಾನ್. ಹಂಗಂದಿದ ತಕ್ಷಣ ಪಾಪ ಗಂಗು ನಿಂತುಬಿಟ್ರು ಕಣ್ರಿ. ಗಂಗು ಕಣ್ಣಲ್ಲಿ ನೀರು ಹಾಕ್ಬಿಟ್ರು. ರವಿ ಶ್ರೀವತ್ಸನ ಕಟ್ಕೊಂಡು ಏನೋ ಹೋರಾಟ ಮಾಡಿ ಒಂದು ದೊಡ್ಡ ಮಟ್ಟದ ಸಿನಿಮಾ ಮಾಡ್ತೀನಿ ಅಂತ ಏನು ಕನಸೆಲ್ಲ ಕಟ್ಕೊಂಡು ಬಂದಂತಹ ಜೀವ ಅದೇ ರವಿ ಶ್ರೀವತ್ಸನ ಕಟ್ಕೊಂಡು ಈ ಥರ ಒಂದು ಸಿನಿಮಾ ಮಾಡಿ ಇವತ್ತು ಇದು ಬ್ಯಾನ್ ಆಗೋಗ್ತಿದೆ ಅಂದಾಗ ಆ ಜೀವ ಯಾರೇ ಆಗಿರಲಿ ಕಣ್ರಿ, ಯಾರೇ ಆಗಿರಲಿ, ಸಿನಿಮಾ ಚೆನ್ನಾಗಿ ಬಂದಿದೆ, ಸಿನಿಮಾ ಎಲ್ಲವೂ ಇದೆ, ಸಿನಿಮಾ ಪಕ್ಕಾ ಒಂದು ಮೆಸೇಜನ್ನು ಕೊಡ್ತಾ ಇದೆ. ಒಬ್ಬ ಮುತ್ತಪ್ಪರೆ ಹೇಗೆ ತಪ್ಪಿಸ್ಕೊಂಡು ಹೋದ, ಒಬ್ಬ ದಾವೂದ್ ಇಬ್ರಾಹಿಂ ಹೆಂಗೆ ತಪ್ಪಿಸ್ಕೊಂಡು ಹೋದ, ಇವತ್ತು ಒಬ್ಬ ಇವನು ಮಲಿಯಾ ಹೆಂಗೆ ತಪ್ಪಿಸ್ಕೊಂಡು ಹೋಗಿದ್ದಾನೆ, ಇವನು ಮೋದಿ ಹೆಂಗೆ ತಪ್ಪಿಸ್ಕೊಂಡು ಹೋಗಿದ್ದಾನೆ, ಪ್ರತಿ ಒಂದು ಏನೇನಿದೆ, ಯಾಕೆ ಹಿಂಗೆ ಟೆಕ್ನಿಕಲ್ ಲೂಪೋಲ್ಸ್ ಏನು, ಇದೆಲ್ಲವನ್ನು ಕ್ಲೈಮ್ಯಾಕ್ಸಲ್ಲಿ ಹೇಳಿದೀವಲ್ಲ ಅದನ್ನು ಹೇಳಬಾರ್ದಂತೆ. ಯಾಕೆಂದರೆ ಇನ್ನೊಬ್ಬ ತಪ್ಪಿಸ್ಕೊಂಡು ಹೋಗ್ತಾನಂತೆ. ಈಗೇನು ಹಿಡಿದಿಟ್ಕೊಂಡಿದ್ದೀರಾ ಎಲ್ಲರನ್ನ, ಕಾಪಾಡ್ಕೊಂಡಿದ್ದೀರಾ ನಿಮ್ಮ ದೇಶನ? ಹಾಂ ಇನ್ನು ಸಾರ್ ಓಕೆ ಎಲ್ಲವೂ ಆಗೋಯ್ತು. ಎದ್ದೆ ಹೋಗೋಣ ಗಂಗು ಅಂದೆ. ಕೈ ಹಿಡ್ಕೊಂಡ್ರು ಕಣ್ರಿ ಗಂಗು, ಕೈ ಹಿಡಿದ್ರು. ಅಣ್ಣ 1 ನಿಮಿಷ ತಡೆಯೋಣ, ನಾನು ಬಿಡಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ನನಗೆ ಗೊತ್ತಿತ್ತು ಚಂದ್ರಶೇಖರ್ ಹಿ ಈಸ್ ಅಟ್ಯಾಕಿಂಗ್ ಆನ್ ಎ ಪರ್ಸ್ನಲ್ ವೆಂಜನ್ಸ್, ಪರ್ಸ್ನಲ್ ಗ್ರಡ್ಜಸ್. ನೆನಪಿದೆಯಾ? ಬಾಗ್ಲಾಕಿ ಎಲ್ಲರ ಮೇಲೂ ಸೀಮೆಣ್ಣೆ ಹೋಗ್ಬಿಟ್ಟು ನಾನು ಸೀಮೆಣ್ಣೆ ಹೋಯ್ಕೊಂಡು ಸತ್ತೋಗ್ಬಿಡ್ತೀನಿ, ಇವತ್ತು ನೋಡೋಣ ಯಾರು ಹೆಂಗೀಚೆ ಹೋಗ್ತಾರೆ, ಮಾದೇಶ ಬಾದಾಮಿ ಹೌಸ್. ಅದರ ಆ ಒಂದು ದಿನಗಳ ಆ ಒಂದು ಪ್ರತಿಕ್ರಿಯೆ ಇವತ್ತವರೆಗೂ ಈ ಕ್ಷಣದವರೆಗೂ ನಡ್ಕೊಂಡ್ಬರ್ತಾ ಇದೆ. ಅವ್ರು ನನ್ನ ಮತ್ತೆ ಡೈರೆಕ್ಟ್ರಾಗಿ ನೋಡಲೇ ಇಲ್ಲ, ಒಬ್ಬ ರೌಡಿಯಾಗೆ ನೋಡಿದ್ರು ನನ್ನ. ನಾನಿಲ್ಲ, ಬದಲಾಗಿ ನಾನು ಬೇರೆ ಸಿನಿಮಾ ಹೇಳ್ತಾ ಇದ್ದೀನಿ. ಇಲ್ಲ ನೀನು ಡೆಡ್ಲಿ ಸೋಮಾನೇ ಮಾಡ್ಕೊಂಬಂದಿದ್ಯಾ, ಅದಕ್ಕೆ ನೀನು ಗಂಡ ಹೆಂಡ್ತಿ ಅಂತ ಇಟ್ಟಿದ್ಯಾ. ಇಲ್ಲ ನೀನು ಡೆಡ್ಲಿ ಸೋಮಾನೇ ಮಾಡ್ಕೊಂಬಂದಿದ್ಯಾ, ಅದಕ್ಕೆ ರಾಜಿ ಅಂತ ಹೆಸರಿಟ್ಟಿದ್ಯಾ. ಇಲ್ಲ ನೀನು ಡೆಡ್ಲಿ ಸೋಮಾನೇ ಮಾಡ್ಕೊಂಬಂದಿದ್ಯಾ, ಅದು ಇನ್ನೊಂದು ಮಾದೇಶ ಅಂತ ಇಟ್ಟಿದ್ಯಾ. ನೀನು ನಾಳೆ ನಾನು ಬದುಕಿದ್ರೆ ನೀನು ಇನ್ನೊಂದು ಸಿನಿಮಾ ಮಾಡ್ಕೊಂಬಂದ್ರು, ಅದಕ್ಕೆ ನೀನು ಡೆಡ್ಲಿ ಸೋಮಾನೇ ಮಾಡಿದ್ಯಾ. ಅವ್ರ ದೃಷ್ಟಿನ ಡೆಡ್ಲಿ ಸೋಮ ಸಾಯಲೇ ಇಲ್ಲ, ಜೀವಂತವಾಗಿತ್ತು. ಅವ್ರ ಮುಂದೆ ನಾನು ಏನೇ ಸಿನಿಮಾ ಹಾಕಿ ತೋರಿಸಿದ್ರು ಅವ್ರಿಗೆ ಡೆಡ್ಲಿ ಸೋಮನೇ ಕಾಣ್ತಾ ಇತ್ತು. ಡೆಡ್ಲಿ ಸೋಮ ರವಿ ಶ್ರೀವತ್ಸನೇ ಕಾಣ್ತಾ ಇದ್ದ. ಎಲ್ಲ ಮುಗೀತು, ನನಗೆ ಗೊತ್ತಿತ್ತು ಬಿಟ್ಕೊಡಲ್ಲ. ಚಂದ್ರಶೇಖರ್ ಪಟ್ಟಿಡ್ದು ಕೂತ್ಕೊಂಡ ಅಂತಂದರೆ ಅದು ಪಕ್ಕ ಎಣ್ಣೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿತ್ತು. ನಾನು ಸೀಗೆಕಾಯಿ ಆಗಬೇಕು, ಸೀಗೆಕಾಯಿ ಆಗೋದಕ್ಕೆ ನನ್ನ ದುಡ್ಡಲ್ಲ ಅದು. ಎಣ್ಣೆಗೆ ಸೀಗೆಕಾಯಿ ಬಿದ್ದ ಅಂದರೆ ಕ್ಲೀನ್ ಆಗಿಬಿಡ್ತದೆ. ಬಟ್ ನನ್ನ ಹತ್ರ ದುಡ್ಡಿಲ್ಲ. ಕಂಡವ್ರ ದುಡ್ಡಲ್ಲಿ ನಾನು ನನ್ನ ಜೀವನವನ್ನು ಮಾಡ್ತಾ ಇದ್ದೇನೆ. ಹೇಳಿದೆ ಗಂಗು ಹೋಗೋಣ ಕಂದ, ಅವ್ರೇನು ಕೇಳ್ತಾರೆ ಅದಷ್ಟು ಬರ್ಕೊಟ್ಟಿದ್ದಾರಲ್ಲ, ಏನಾಗುತ್ತೆ ಅಂತ ಎಲ್ಲರ ಹತ್ರ ಮಾತಾಡೋಣ. ದೇರ್ ಇಸ್ ಸ್ಟಿಲ್ ಟೈಮ್ ರಿವೈಸಿಂಗ್. ನನಗೆ ನನ್ನ ಹಠ ತುಂಬ ಇದೆ ರೀ, ಬನ್ನಿ ಹೋಗೋಣ ರಿವೈಸಿಂಗ್ ಕಮಿಟಿಗೆ ಅಂತ. ಪಾಪ ಆ ಜೀವ ಏನು ಅಂದರೆ ಅಣ್ಣ ಮಾರ್ಬಿಟ್ಟು ಡೇಟ್ ಹಾಕ್ಬಿಟ್ಟಿದ್ದೀವಲ್ಲ ಅಣ್ಣ ಆಗಲೇ ಅಂತ ಆ ಜೀವ ಕರ್ಕೊಂಡು ಮೆಲ್ಲಿಗೆ ಹೊರಗೆ ಬರಬೇಕಾದ್ರೆ ಮತ್ತದೇ ಪರಿಸ್ಥಿತಿ, ಮತ್ತದೇ ನೀವೇನೇ ಮಾಡಿ ಎಷ್ಟು ವೀರಾವೇಶದಿಂದ ಹೋರಾಟ ನಡೆಸಿದ್ರು ಹೊರಗೆ ಬರಬೇಕಾದ್ರೆ ಕಣ್ಣಲ್ಲಿ ಹೆಪ್ಪುಗಟ್ಟಿದ ನೀರು ಇದ್ದೇ ಇರುತ್ತೆ. ಇದು ನನ್ನ ಜೀವನ. ರೇಣುಕಾಂಬ ಮೂಲೆ ನಿಂತ್ಕೊಂಡು ಫೋನ್ ಮಾಡಿದೆ ರಾತ್ರಿ 11 ಗಂಟೆ. ದಟ್ ಕಾಲ್ ಗೋಸ್ ಟು ಡಾಕ್ಟರ್ ಶಿವರಾಜ್ ಕುಮಾರ್ ಸರ್. ಆಲ್ರೆಡಿ ಗಂಗು ಹೇಳಿದರು ಅನ್ಸುತ್ತೆ, ಹೇಳಲೇಬೇಕಲ್ವಾ. ನನಗಿಂತ ಮುಂಚೆ ಗಂಗು ಹೇಳಿದರು. ನಾನು ಅವ್ರ ಹತ್ರ ಮಾತಾಡಬೇಕಾದ್ರೆ ಗಂಟ್ಲು ಒಣಗ್ತಾ ಇತ್ತು. ಗಂಟ್ಲಲ್ಲಿ ಆ ಒಂದು ಅದೇನೋ ಹೇಳ್ತಾರಲ್ಲ ಪದಗಳು ಹೊರಗಡೆ ಬರ್ತಾ ಇರಲಿಲ್ಲ. ನುಂಗ್ಕೊಂಡು ಮಾತಾಡ್ತಿದ್ದಿದ್ದು, ಅಳು, ಇದೆಲ್ಲ ಯಾಕಮ್ಮ ಏನಾಯ್ತಮ್ಮ? ಗಂಗು ಹೇಳ್ದೆ, ಹೇಳಮ್ಮ ಏನಾಯ್ತು ಹೇಳಮ್ಮ ಅಂತಂದರು. ನಮ್ಮ ಸಿನಿಮಾನ ಈ ಥರ ಮಾಡಿದಾರಣ ಅಂತ. ಅವತ್ತು ನನಗೆ ಚೆನ್ನಾಗಿ ನೆನಪಿದೆ, ಗೋವರ್ಧನ್ ಅವರ ನಿಶ್ಚಿತಾರ್ಥ ಅಂತ ಅನ್ಸುತ್ತೆ. ತುಮಕೂರಿನ ಯಾವುದೋ ಒಂದು ಜಾಗದಲ್ಲಿ ಅಲ್ಲಿನ ಒಂದು ಜೈಲರ್ ಸೂಪ್ರೂಡೆಂಟ್ ಅಂತ ಏನಿದ್ದಾರೆ ಆ ಹೆಣ್ಣು ಮಗಳ ಜೊತೆ ನಿಶ್ಚಿತಾರ್ಥ ಇತ್ತು ಅಂತ ಆವತ್ತಿನ ಆ ದಿನದ ಆ ಕ್ಷಣದ ನಮ್ಮ ಸುದ್ದಿ. ಹಾಗಾಗಿ ನಮ್ಮ ಗೋವರ್ಧನ್ ಸರ್ ಅವತ್ತು ಬರಲಿಲ್ಲ ಸೆನ್ಸಾರ್ಗೆ. ಅವ್ರಿಗೆ ಹೆಂಗೆ ಹೇಳಬೇಕು, ಎದೆ ಹೊಡ್ಕೋತಾ ಇದೆ ನನಗೆ. ದುಡ್ಡು ಹಾಕಿರೋ ನಿರ್ಮಾಪಕನ ಸಿನಿಮಾ ನಿಂದು ಈ ಥರ ಆಗೋಯ್ತಾ ಅಂತ ಹೆಂಗೆ ಹೇಳ್ತಿ? ಯಾವ ತಾಕತ್ತಲ್ಲಿ ಹೇಳಿ, ಯಾವ ದಮ್ಮಲ್ಲಿ ಹೇಳಿ ನಾನು? ಸರಿ, ಫಸ್ಟು ಶಿವರಾಜ್ ಕುಮಾರ್ ಸರ್ ಹತ್ರ ಮಾತಾಡೋಣ ಅಂತ 11:10 ಮಾತಾಡೋಕ್ಕೆ ಶುರು ಮಾಡಿದ್ದು 11:50 ಮಾತಾಡ್ತಾ ಇದ್ದೀನಿ. ಅದು ಗೀತಮ್ಮ ಕೂಡ ಕೇಳಿಸ್ಕೊತಾ ಇದ್ದಾರೆ. ವರಿ ಮಾಡಬೇಡಮ್ಮ, ಏನೋ ಒಂದು ಮಾಡೋಣ, ಧೈರ್ಯ ಹೋಗು, ನೀನು ಮನೆಗೆ ಹೋಗು, ಆಮೇಲೆ ಮಾತಾಡೋಣ. ಗೋವರ್ಧನ್ಗೆ ಏನು ಹೇಳಕ್ಕೆ ಹೋಗಬೇಡಿ, ನಾನು ಆಮೇಲೆ ನಿಧಾನವಾಗಿ ಹೇಳ್ತೀನಿ. ದಿಟ್ ವಾಸ್ ಅ ಬ್ಯಾಕಪ್ ಗಿವನ್ ಬೈ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್. ದಟ್ ವಾಸ್ ಅ ಸಪೋರ್ಟ್ ಗಿವನ್ ಬೈ ಹಿಮ್. ಎಲ್ಲವೂ ಆಯಿತು, ಹೊರಟ್ವಿ. ಇಲ್ಲಿಂದ ಶುರು ಆಯಿತು ಕಣ್ರಿ, ಇಲ್ಲಿಂದ ಶುರು ಆಯಿತು.
ಹೇಗೆ ಮಾಡೋದು, ಏನು ಮಾಡೋದು, ಕತ್ರಿ ಹಾಕದ್ವಾ, ಅವ್ರು ಹೇಳಿದ್ದಕ್ಕೆಲ್ಲ ಕತ್ರಿ ಏನಾದ್ರು ತೊಗೊಂಡೋಗಿ ನನ್ನ ರೀಲು ನನ್ನ ತಾಯಿಗೆ ಹಂಗಿಟ್ಟವಾ, ನನ್ನ ತಾಯಿ ಶೀಲ ತೆಗೆದು ರೋಡಿಗೆ ಬಿಸಾಕ್ದಂಗೆ ಲೆಕ್ಕ. ನಾನು ಅದನ್ನೆಲ್ಲ ಅದೇ ಥರನೇ ಪರಿಗಣಿಸ್ತೀನಿ. ಅದನ್ನು ನನ್ನ ಮಗು ಅಂತೀನಿ, ಅದನ್ನು ನನ್ನ ತಾಯಿ ಅಂತೀನಿ. ಯಾರೋ ಒಬ್ಬರು ಬಂದು ಅದಕ್ಕೆ ಕತ್ರಿ ಹಾಕಿದ್ರು ಅಂತಂದರೆ ಅದನ್ನು ಹಾಳು ಮಾಡಿಬಿಟ್ರಲ್ಲರೋ ಅಂತಲೇ ಬಡ್ಕೋತೀನಿ ನಾನು ಬಾಯ್ನ. ಆ ಥರ ಹಾಕಕ್ಕೂ ನಾನು ಬಿಡ್ತಾ ಇಲ್ಲ. ನಮ್ಮ ಲಕ್ಷ್ಮಣ ರೆಡ್ಡಿ ಹೇಳ್ತಾರೆ, ಸರ್ ಒಕ್ಕಸಾರಿ ಚೂತ ಹಾಕೊಂಡು ನಿಂಚೆ ಮುಟ್ಟಬೇಡ, ರಿವೈಸಿಂಗ್ ಹೋಗ್ಲೇಬೇಕು ಈ ಸಿನಿಮಾ, ಯಾಕೆಂದರೆ ನನ್ನ ಪ್ರೊಡ್ಯೂಸರ್ ಜೋರಾಗಿದ್ದಾನೆ ಅಂತ. ನಾನು ಗಂಗು ಪದ್ರಗುಟ್ಟು ಹೋಗ್ತಾ ಇದ್ದಾರೆ, ಅವ್ರಿಗೆ ಗೊತ್ತು ವಾಟ್ ಈಸ್ ಗೋವರ್ಧನ್ ಅಂತ. ಈ ಕಡೆ ಶಿವಣ್ಣ ಒಂಚೂರು ತಡಿಯಮ್ಮ ಅಮ್ಮ, ಒಂದು ಕೆಲಸ ಮಾಡಮ್ಮ, ಜಯಮಾಲ ಅವ್ರ ಹತ್ರ ಹೋಗಮ್ಮ, ಹಿಂಗಾಗಿದೆ ಅಂತ ಒಂದು ಮಾತು ಹೇಳು. ಯಾಕೆಂತಂದರೆ ಆವಾಗ ಜಯಮಾಲ ಅವರು ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು. ಹೋಗು, ಹಿಂಗಾಗಿದೆ ಅಂತ ಹೇಳು, ಒಂದು ಮಟ್ಟದ ಗಲಾಟೆ ಇಲ್ಲ ಒಂದು ಮಟ್ಟದ ಸಪೋರ್ಟ್ ಏನಾದರೂ ಅವರಿಂದ ಸಿಗತ್ತಾ ಕೇಳಮ್ಮ ಅಂತಂದರು. ರಾಂಗ್ ಚಾಯ್ಸ್, ರಾಂಗ್ ಸೆಲೆಕ್ಷನ್. ಹೋದೆ, ಏನೂ ಮಾಡೋಕ್ಕಾಗಲ್ಲ ಕಣ್ರಿ. ನನ್ನ ಮಗುಗೆ ಪೋಲಿಯೋ, ನನ್ನ ಮಗುಗೆ ಹಾರ್ಟ್ ಅಟ್ಯಾಕ್, ನನ್ನ ಮಗುಗೆ ಕಿಡ್ನಿ ಇದಾಗಿದೆ ಅಂದರೆ ದುಡ್ಡಿಲ್ಲ ಅಂದಾಗ ಅಂಗ್ಲಾಚಿ ಹೇಗೆ ಒಂದು ತಾಯಿ ಬೇಡ್ತಾಳೋ ಅದೇ ರೀತಿ ಇವತ್ತು ನನ್ನ ಮಗು ಈ ಥರ ಬಂದು ಬಿದ್ದಿದೆ, ಈ ಥರ ತೆಕ್ಕೆಯಲ್ಲಿ ಸಿಕ್ಕಾಕೊಂಡಿದೆ, ಅದನ್ನು ಕತ್ತರಿಸಾಕಕ್ಕೆ ಕೇಳ್ತಾ ಇದ್ದಾರೆ, ದಯವಿಟ್ಟು ಬನ್ನಿಮ್ಮ ಅಂತ ಇವ್ರ ಹತ್ರ ಹೋಗಿ ಕೇಳಿದಾಗ, ರವಿಯವರೇ ಯಾಕೆ ಗಲಾಟೆ ಮಾಡ್ಕೊತೀರಾ, ನೋಡಿಪ್ಪ ಏನಾರು ಆದರೆ ಅದನ್ನು ಮಾಡಿಕೊಟ್ಬಿಡಿ, ಕಟ್ ಮಾಡಿ ಅಂತಂತು. ಕೇಮ್ ಔಟ್ ಆಫ್ ದ ಪ್ಲೇಸ್. ಸಪೋರ್ಟ್ ಸಿಗಲ್ಲಣ್ಣ, ಈ ಜಾಗದಲ್ಲೆಲ್ಲ ನಮಗೆ ಸಪೋರ್ಟ್ ಸಿಗಲ್ಲಪ್ಪ. ಇಲ್ಲೇನಿದ್ರು ನಿರ್ಮಾಪಕರು, ಎಕ್ಸಿಬಿಟರ್ಸ್ಗಳು, ಅವರು ಇವರು, ಅವರಿಗೆ ಆ ಒಂದು ಮಾತೃ ಸಂಸ್ಥೆಯಲ್ಲಿ ಆ ಒಂದು ದಿನಗಳಲ್ಲಿ ಆ ಒಂದು ಸಪೋರ್ಟ್ ಅಷ್ಟೇಣ. ನಿರ್ದೇಶಕನಿಗೆ ಕಣ್ಣೀರಿಟ್ಕೊಂಡು ಹೋಗ್ತಿದ್ದಾನೆ ಅಂದರೆ ಅಲ್ಲಿ ತುಂಬ ಕಷ್ಟ ಅಣ್ಣ. ಅಷ್ಟೊಂದು ನಾನು ಆಲ್ರೆಡಿ ಅನುಭವಿಸಿದ್ದೆ, ಗಂಡ ಹೆಂಡತಿ ಆ ಒಂದು ದೊಡ್ಡ ಮಟ್ಟದ ಹೊಡೆದಾಟ ನನಗೆ ಗೊತ್ತಿತ್ತು. ಸಿಗಲಿಲ್ಲ. ಈಗ ಬರ್ತಾರೆ ಕಣ್ರಿ, ಈಗ ಬರ್ತಾರೆ. ನನ್ನ ಕಣ್ಣು ತರಿಸಿದ ನನ್ನ ತಾಯಿ ಇವತ್ತಿಗೂ ಕೂಡ ಗಂಡೆದೆ ಗುಂಡಿಗೆ ನಿಟ್ಕೊಂಡು ವಾಡ್ದಾಡೋ ಮಗನೇ ಅಂತ ಹೇಳುವಂಥ ಆ ತಾಯಿ ಈಗ ಬರ್ತಾರೆ ಕಣ್ರಿ. ಆ ತಾಯಿ ಬರ್ತಾರೆ, ಬಂದು ಏನು ಹೇಳ್ತಾರೆ ಅದು ಮುಂದಿನ ಎಪಿಸೋಡಲ್ಲಿ ಸಂಕ್ಷಿಪ್ತವಾಗಿ ಬಿಡಿಸಿಡ್ತೀನಿ. ಪಾರ್ವತಮ್ಮ ವಾಸ್ ದ ರಿಯಲ್ ಟೈಗರ್ ಆಫ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ದ ಟೈಗರ್, ದ ಲಯನಸ್, ದ ಟೈಗರ್ಸ್, ನಿಜವಾದ ಪಾರ್ವತಿ. ಅಣ್ಣವ್ರು ಒಂದು ಕಡೆ ಇದ್ದಾಗಲೂ ಪಾರ್ವತಿ, ಅಣ್ಣವ್ರು ಇಲ್ಲದಿದ್ದಾಗಲೂ ಈ ಕನ್ನಡ ಚಿತ್ರರಂಗಕ್ಕೆ. ಅದಕ್ಕೋಸ್ಕರ ಆವತ್ತು ನಾನು ಹೋದಾಗ ಆ ಜೀವ ಮಲಗಿದ್ದು ಯಾವುದ್ರ ಮೇಲೆ ಗೊತ್ತೇನ್ರಿ, ಒಂದು 4 ಅಡಿ ಮತ್ತು ಒಂದು 6 ಅಡಿಯ ಒಂದು ಹಾಸಿಗೆ ಮೇಲೆ ಮಲಗಿದಾಗಲೂ ಕೂಡ ಚಿತ್ರರಂಗಕ್ಕೋಸ್ಕರ ನೀನು ವಾಡಿ ನೋಡೋಣ ಅದು ಯಾವನ್ ಏನು ಮುಟ್ತಾನೆ ಅಂತ ಹೇಳ್ದಂಥ ಹೆಣ್ಣೋದ್ರು. ಚೆನ್ನಮ್ಮ, ಓಬವ್ವ, ಎಲ್ಲರೂ ಅಲ್ಲೆಲ್ಲೆಲ್ಲೆಲ್ಲೋ ಇದ್ರು. ಆದರೆ ನನ್ನ ಪಾಲಿಗೆ ಆ ಒಂದು ದಿನದಲ್ಲಿ ಎಲ್ಲರೂ ಆ ಹೆಣ್ಣು ಮಗಳಲ್ಲಿ, ಆ ಹೆಂಗಸಲ್ಲಿ, ಆ ತಾಯಿಯಲ್ಲಿ, ಆ ಮಾತೃ ಹೃದಯದಲ್ಲಿ ಕಾಣಿಸ್ಕೊಂಡ್ರು. ಏನು ಯಾವುದು ಅದನ್ನು ಬಂದು ಮುಂದೆ ಹೇಳ್ತೀನಿ. ಗುಡ್ ಬೈ. ನವಮಾಸದ ರೂಪ ನೀನು, ಈ ಹೃದಯದಿ ಮಿಡಿತ ನೀನು, ಈ ಧರೆಯ ಬೆಳಕ ನೀನಾಗು ದೀಪವೇ, ತಾಯಿ ಒಡಲ ಕರುಳ ಕೂಗಿದು